ಒಂದು ಸಣ್ಣ ಕುಟ್ಟಿಯ ಹೆಸರು ಮಿಲೋ. ಹದಗೆಟ್ಟ ಅಂಗಿ, ಗಟ್ಟಿಯಾದ ಹಸಿವು, ಕಣ್ಣಿನಲ್ಲೇ ನೋವು. ಬೀದಿಯಲ್ಲಿ ನಡೆದು ಹೊಟ್ಟೆ ಕಟ್ಟಿಕೊಳ್ಳಲು ಏನಾದರೂ ಸಿಗುತ್ತೋ ಅಂತ ಹುಡುಕುತ್ತಿರ್ತಾನೆ. ಒಂದು ಅಂಗಡಿಗೆ ಹೋದ. ಅಣ್ಣ, ಒಂದು ಬನ್ ಕೊಡ್ತೀರಾ? ತುಂಬಾ ಹಸಿವೆ. ಅಂಗಡಿಯವರಿಗೆ ಕೋಪ. ಹಾಗೆ ಹಸೆಬಸ್ಬೇಡ, ಹಣ ಇಲ್ಲ ಅಂದ್ರೆ ಆಹಾರ ಇಲ್ಲ. ಅವರು ಮಿಲೋಗೆ ಚೂಟಿಯಿಂದ ಓಡಿಸುತ್ತಾರೆ. ಬದಿಯಲ್ಲಿದ್ದ ಕೆಲವು ಮಕ್ಕಳು ನಗು ಮಾಡುತ್ತವೆ. ಓಹ್, ನೋಡ್ರಿ ಅವನ ಅಂಗಿ, ಬಡವ. ಮಿಲೋ ತಲೆಯನ್ನು ಕೆಳಗಿಳಿಸಿ ಕಣ್ಣೀರನ್ನು ತಡೆಯುತ್ತಾನೆ. ಗಂಟೆಗಳ ಕಾಲ ಬೇಡಿಕೊಂಡು ಯಾರೂ ಸಹಾಯ ಮಾಡಲಿಲ್ಲ. ಎಲ್ಲರೂ ತಿರುಗಿ ನೋಡದೆ ನಡೆದು ಹೋದ್ರು. ಆಗ ಮಿಲೋ ಒಂದು ಕಟ್ಟಡ ನಿರ್ಮಾಣ ಸ್ಥಳಕ್ಕೆ ಹೋಗುತ್ತಾನೆ. ಅಣ್ಣ, ನಾನು ಕೆಲಸ ಮಾಡ್ತೀನಿ. ನನಗೆ ಹೊಟ್ಟೆ ತುಂಬೋಕೆ ಸ್ವಲ್ಪ ಹಣ ಬೇಕು, ದಯವಿಟ್ಟು. ಅವರ ಕಣ್ಣುಗಳಲ್ಲಿ ದಯೆ ಮೂಡುತ್ತದೆ. ಸರಿ ಮಗ, ಬಾ, ಕೆಲಸ ಮಾಡು. ಮಿಲೋ ಪುಟ್ಟ ಕೈಗಳಿಂದ ಭಾರವಾದ ಇಟ್ಟಿಗೆಗಳನ್ನು ತೂಗುತ್ತಾನೆ. ಸೂರ್ಯ ಬೆಂಕಿಯಂತೆ ಬಿಸಿಯೇನಿದ್ದರೂ ಮಿಲೋ ನಿಲ್ಲೋದಿಲ್ಲ. ಗಂಡಸರು ನಿಶ್ಚಲವಾಗಿ ನೋಡುವರು. ಅಷ್ಟು ಚಿಕ್ಕವನು, ಇಷ್ಟೊಂದು ಶ್ರಮ. ಸಂಜೆ ಆಗುತ್ತದೆ. ಮಾಲೀಕನು ಮಿಲೋಗೆ ಕೊಂಚ ಹಣ ಮತ್ತು ಒಂದು ಬನ್ ಕೊಡುತ್ತಾನೆ. ಇದು ನಿನ್ನ ಪರಿಶ್ರಮ, ನೀನೇ ಗಳಿಸಿದ್ದೆ. ಮಿಲೋ ದೇವಾಲಯದ ಮೆಟ್ಟಿಲಲ್ಲಿ ಕೂತು ನಿಧಾನವಾಗಿ ಅನ್ನ ತಿನ್ನುತ್ತಾನೆ. ಕಣ್ಣೀರಲ್ಲಿ ನಗು ಮಿಶ್ರವಾಗಿರುತ್ತದೆ. ಹಸಿವರಿಸಿನ ಮೊದಲ ತುಂಡು ಸ್ವಂತ ಪರಿಶ್ರಮದ ಫಲ. ಅವನು ಕೈಗಳನ್ನು ಜೋಡಿಸಿ ದೇವನ ಕಡೆ ನೋಡುತ್ತಾನೆ. ಧನ್ಯವಾದಗಳು ದೇವರೇ, ನನಗಿಂತಲೂ ಹಸಿದವರಿಗೂ ಸಹಾಯ ಮಾಡಿ. ದೇವಾಲಯದ ಬೆಳಕು ಅವನ ಮುಖದ ಮೇಲೆ ಮೃದುವಾಗಿ ಚೆಲ್ಲಿ ಮಿಲೋನ ಹೃದಯದಲ್ಲಿ ಹೊಸ ಆಶಯ ಕಿರಣ ಹೊಳೆಯುತ್ತದೆ.